ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಆರಾಮದಿರಲ್ಲ. ಯುಗಾದಿ ಸ್ಪೆಷಲ್ ಅಂಥೇಳಿ ನಾವು ಹೋಳಿಗೆ ಮಾಡಿದ್ನಿ. ನೀವು ಎಲ್ಲರೂ ಮಾಡಿರ್ತೀರಿ. ಸೊ ನಾ ಹೆಂಗೆ ಮಾಡೀನಿ ಅಂತ ಒಂದು ವಿಡಿಯೋ ಮಾಡೀನಿ ನೋಡಿರಿ. ಸೊ ಫಸ್ಟಿಗೆ ಒಂದು ಕಪ್ ಬೇಳೆ, ಒಂದು ಕಪ್ ಅಂದ್ರೆ ಒಂದು 250 ಗ್ರಾಮ್ ಆಗೋಷ್ಟು ಬೇಳೆನ ತೊಳ್ಕೊಂಡು ಇಟ್ಕೊಂಡೀನಿ. ಸೊ ಅದಕ್ಕೆ ನೀರು ಹಾಕಿ ಕುದಿಸ್ಕೊಳತ್ತೀನಿ. ಹೋಳಿಗೆ ಮಾಡೋಕೆ ಬೇಳೆ ಸಾರಿಗಿಂತನೂ ಜಾಸ್ತಿನ ಬೆಂದಿದ್ರೆ ಹುರ್ನ್ ಚಲೋ ಬರ್ತೈತಿ. ಸೊ ಈಗ ಆ ಕಡೆ ಕುದಿಯಾಕಿಟ್ಟು ಈ ಕಡೆ ಹಿಟ್ಟು ಕಲಸಿಟ್ಕೊಂಡ್ರೆ ಅದು ನೆನೆದ್ರೆ ಚೆಂದಂಗೆ ಹೋಳಿಗೆ ಬರ್ತಾವೆ ಅಂತೇಳಿ ಈ ಕಡೆ ಹಿಟ್ಟು ಕಲಸಿಟ್ಕೊಂಡೀನಿ. ಒಂದು ಸೈಡ್ ಹಿಟ್ಟು ಕಲಸಿದ್ದಾದ್ಮೇಲೆ ಈ ಕಡೆ ಕುಕ್ಕರ್ ಅಂತೂ ಸೀಟಿ ಹೊಡ್ಯಾತೈತಿ. ನನ್ನೊಂದು ಸ್ವಲ್ಪ ನೋಡಿರಿ, ನಾನು ಇಟ್ಟಿರಿ ಅಂಥೇಳಿ. ಸೊ ಒಂದು 6-7 ಸೀಟಿ ಆಗೈತೆ ಅನ್ನಿಸ್ತೈತಿ. ಸೊ ಈಗ ಆಲ್ಮೋಸ್ಟ್ ಬೇಳೆ ಕುದ್ದಿರ್ತಾವೆ. ಅನ್ನಿಸ್ತೈತಲ್ಲ, ನೋಡೋಣ ಗಪ್ರೆ. ಓಪನ್ ಮಾಡೀನಿ. ಬ್ಯಾಳೆ ಒಂದು ಕುದ್ದಾವು, ಬಟ್ ಒಂದು ಸ್ವಲ್ಪ ನೀರು ಉಳ್ದಿಲ್ಲ. ನೀರು ಉಳಿದ್ರೆ ಅದು ಕಟ್ಟಿನ ಸಾರಿಗೆ ಬೇಕಾಗ್ತಿತ್ತಲ್ಲ. ಸೊ ಈಗ ನೀರು ಉಳ್ದಿಲ್ಲ. ಅದಕ್ಕೆ ನಾ ಏನು ಮಾಡತ್ತೀನಂದ್ರೆ ಸ್ವಲ್ಪ ನೀರು ಹಾಕಿ ಬಿಸಿನೀರು ಹಾಕ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ 1-2 ನಿಮಿಷ ಕುದಿಸಿದ್ರೆ ಅದು ಒಂದು ಸ್ವಲ್ಪ ಕಟ್ಟು ಬಿಡ್ತೈತಲ್ಲ. ಆವಾಗ ನಾವು ಅದನ್ನು ಚಾನ್ಗಿಯಿಂದ ಸೋಸ್ಕೊಂಡು ಕಟ್ಟು ತಕ್ಕೊಂಡು ಅದ್ರ ಬೇಕಾದ್ರೆ ಸಾರು ಮಾಡ್ಕೋಬೋದು. ನೋಡಿ ಈಗ ಸೋಸಿಟ್ಕೊಳತ್ತೀನಿ. ಸೊ ಹೋಳಿಗೆ ಮಾಡಿದ ದಿವಸ ಕಟ್ಟಿನ ಸಾರಿಲ್ಲ ಅಂದ್ರೆ ನಡೆಯಲ್ಲ, ಅದಕ್ಕೆ ಕಟ್ಟು ತಕ್ಕೊಳ್ಳಬೇಕಾಗಿತ್ತು. ಸೊ ಹಂಗೆ ಮಾಡಿದ್ನಿ. ಈಗ ಬರೀ ಬೇಳೆ ಉಳ್ದಿತ್ತಲ್ಲ, ಅದು ಬೇಳೆನ ನೀರು ಹೋಗೋ ಅಷ್ಟು ಒಂದು ಸ್ವಲ್ಪ ನೀರು ಹೋಗಿಸ್ಕೊಯ್ನಿ ಅದ್ರಾಗಿಂದ. ಈಗ ಅದಕ್ಕೆ 1 ಕಪ್ ಬೆಲ್ಲ ಆ್ಯಡ್ ಮಾಡತ್ತೀನಿ. 1 ಕಪ್ ಅಂದರೆ 250 ಗ್ರಾಮ್ ಬೇಳೆ ತೊಗೊಂಡಿದ್ರೆ ನಾವು 250 ಗ್ರಾಮ್ ಬೆಲ್ಲ ತೊಗೊಂಡ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ. ನಾನು ಒಂಚೂರು ಎಕ್ಸ್ಟ್ರಾ ಬೇಳೆ ಹಾಕ್ಕೊಂಡಿದ್ದಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ಹಾಕ್ಕೊಂಡೀನಿ. ಸೊ ಈಗ ಬೆಲ್ಲ ಮತ್ತು ಕುದ್ದಿರೋ ಬ್ಯಾಳೆ ಎಲ್ಲನೂ ಚೆಂದಂಗೆ ಕುದಿಬೇಕು. ಆ ಬೆಲ್ಲ ಒಡ್ಕೊಂಡು ಆಮೇಲೆ ಕೈ ಆಡಿಸ್ಕೊತಾನೆ ಇರಬೇಕು. ಒಂದು ವೇಳೆ ಏನಾರು ಬಿಟ್ಟರೆ ತೆಳಗೆ ತಳ ಹಿಡಿತೈತಿದ. ಕೈ ಆಡಿಸುವಾಗ ಇದು ಬೆಲ್ಲ ಮತ್ತು ಬೇಳೆ ಆಗಿರೋದ್ರಿಂದ ಕೈಗೆ ಒಂಚೂರು ಸಿಡಿತೈತಿನೂ, ಕೈನೂ ಸುಡ್ತೈತಿ. ಬಟ್ ಹಂಗೆ ನಾವು ಕನ್ಸಿಸ್ಟೆನ್ಸಿ ಬಿಡಲ್ದನ ಹಂಗೆ ಅಳಗಾಡ್ಸ್ಕೊತಾನೆ ಇರಬೇಕು. ನೋಡಿರಿ ಎಷ್ಟು ಚಂದ ಕುದಿಯತೈತಿ. ಕಲರ್ ನೋಡ್ರಿ ಈಗ ಚೇಂಜ್ ಆಗೈತಿ. ಪೂರ್ತಿ ಎಲ್ಲ ಬೆಲ್ಲ ಎಲ್ಲ ಅಬ್ಸಾರ್ಬ್ ಆಗೈತಲ್ಲ, ಅದಕ್ಕೆ ಅದ್ರ ಕಲರ್ ಚೇಂಜ್ ಆಗೈತಿ. ನಾ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡೇನಿ, ಅದಕ್ಕಾಗಿ ಇದು ಕಲರ್ ಹಿಂಗೆ ಮರೂನ್ ಕಲರ್ ಒಳಗೆ ಬಂದೈತಿದ. ಬಿಳಿ ಬೆಲ್ಲ ಹಾಕ್ಕೊಂಡಿದ್ರೆ ಹುರ್ನ ಅದು ಯೆಲ್ಲೋ ಕಲರ್ ಒಳಗೆ ಕಾಣಿಸಿರೋದು. ಇದೊಂಥರ ಚಾಕ್ಲೇಟ್ ಕಲರ್ ಕಾಣಿಸತ್ತೈತಿದ. ಆರ್ಗ್ಯಾನಿಕ್ ಬೆಲ್ಲ ಅದು ಒಂದು ಸ್ವಲ್ಪ ಕಲರ್ಡ್ ಅಲ್ಲಿರುತ್ತಲ್ಲ ಅದಕ್ಕೆ. ಸೊ ಈಗ ಒಂಚೂರು ಹುರ್ನ ಆರೈತೆ ಅನ್ನುವಾಗ ನಾವು ಅದನ್ನು ಚಾನ್ಗಿಯಿಂದ ಹುರ್ನ ಸೆಪ್ರೇಟ್ ಮಾಡ್ಕೋಬೇಕು. ಯಾಕಂದ್ರೆ ಒಂಚೂರು ನಾವು ಏನಾರು ಪೂರ್ತಿ ಆರಕ್ಕೆ ಬಿಟ್ರೆ ಈ ಚಾನ್ಗಿಗಿಂದ ಇಳಿಯಲ್ಲ, ಆಮೇಲೆ ಬೇಳೆ ಎಲ್ಲ ಹಂಗೆ ಉಳಿತೈತಿ. ಸೊ ಬಿಸಿ ಇರುವಾಗಲೇ ನಾವು ಚಾನ್ಗೆ ಒಳಗೆ ಸ್ಪೂನ್ಲೇ ಒಂದು ಸ್ವಲ್ಪ ಇದನ್ನು ಮಾಡಿದ್ರೆ ಕೆಳಗಡೆ ಹುರ್ನ ಬೀಳ್ತೈತಿ. ಒಂದು ಸ್ವಲ್ಪ ಬ್ಯಾಳೆ ಉಳಿದಿರ್ತಾವಲ್ಲ ನೋಡ್ರಿ, ಅವೇ ನಾವು ಪೂರ್ತಿ ಆರೋವರೆಗೂ ಬಿಟ್ಟರೆ ಕೆಳಗಡೆ ಹುರ್ನ ಬೀಳಲ್ಲ. ನೋಡಿರಿ ಈ ಥರದ ಕೆಳಗಡೆ ಸಣ್ಣ ಹುರ್ನ ಬೀಳತೈತಿ ಚಾನ್ಗಿ ಒಳಗಿಂದ. ಸೊ ಈಗ ಹುರ್ನೂ ರೆಡಿ, ಹಿಟ್ಟೂ ರೆಡಿ. ಹೋಳಿಗೆ ಮಾಡೋಣ ಬರ್ರಿ. ಈ ಥರ ನಾವು ಹಿಟ್ಟು ಒಂದು ಉಳಿ ತೊಗೊಂಡು ಅದನ್ನು ಒಂದು ಸ್ವಲ್ಪ ಕೈಲೇನ ದೊಡ್ಡದು ಮಾಡ್ಕೋಬೇಕು. ಅದ್ರಾಗ ಹುರ್ನ ಎಷ್ಟು ಹಿಡಿಬೇಕಂತ ನಾವು ಅಂದ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್. ಅದು ಚಿಕ್ಕದು ಮಾಡಿದ್ರೆ ಚಿಕ್ಕದು, ದೊಡ್ಡದು ಮಾಡಿದ್ರೆ ದೊಡ್ಡದು. ನಾ ಕೆಳಗೆ ಒಂಚೂರ ಹಿಟ್ಟು ಹಚ್ಕೊಂಡೇನಿ, ಯಾಕಂದ್ರೆ ಅದು ಕೈಗೆ ಹಿಟ್ಟು ಮೆತ್ಕೊಳತ್ತಿತ್ತು, ಕನಕದ ಹಿಟ್ಟು. ಸೊ ಕೆಳಗಿನ ಸೈಡ ಹಿಟ್ಟು ಹಚ್ಕೊಂಡೇನಿ, ಒಳಗಿನ ಸೈಡ್ ಹಚ್ಕೊಂಡಿಲ್ಲ. ಸೊ ಈ ಹುರ್ನನ ಸ್ಟಫಿಂಗ್ ಹಿಂಗೆ ಫಿಲ್ ಮಾಡ್ಕೋಬೇಕು. ಮೇ ಬಿ ನಾವು ಹುರ್ನ ಜಾಸ್ತಿ ಹಾಕೀನಿ ಸ್ವಲ್ಪ, ಅದಕ್ಕೆ ಪೂರ್ತಿಯಾಗಿ ಕುಂಡ್ರಾತಿಲ್ಲದ. ನೋಡಿರಿ ಈ ಥರ ಸ್ಟಫಿಂಗ ಪೂರ್ತಿ ಕೂತಿತ್ತದ. ಈಗ ಹೋಳಿಗೆನ ಆರಾಮ್ ಸೇರಿ ಸ್ಲೋ ಹಾಕಿ ಲಟ್ಟಿಸ್ಕೋಬೇಕು. ನಾವು ಎಣ್ಣೆ ಹಚ್ಚಿ ಮಾಡಲ್ಲ ಹೋಳಿಗೆ, ನಾವು ಹಿಟ್ಟು ಹಚ್ಚಿನ ಮಾಡ್ತೀವಿ. ಒಬ್ಬೊಬ್ಬರು ಅದು ಪೇಪರ್ ಮೇಲೆ ಅದು ಸ್ಟಫಿಂಗು ಮತ್ತು ಹಿಟ್ಟು ಹಾಕ್ಕೊಂಡು ಅಂದರೆ ಹಿಂಗೆ ಕೈಲಿ ತಟ್ತಾರೆ ಕೆಲವೊಬ್ರು. ನಾವು ಹಿಟ್ಟು ಹಚ್ಚಿನ ಹಿಂಗೆ ಚಪಾತಿ ಲಟ್ಟಿಸ್ದಂಗೆ ಹೋಳಿಗೆನೂ ಲಟ್ಟಿಸ್ತೇವೆ. ನಮ್ಮ ಕಡೆ ಪದ್ಧತಿ ಈ ಥರ ಲಟ್ಟಿಸ್ಕೋತೀವಿ. ನಾನೇನು ಅಷ್ಟು ತೆಳುವಾಗಿ ಲಟ್ಟಿಸ್ತಾ ಇಲ್ಲ, ಅಂದ್ರೆ ನನಗಿಂತನೂ ತೆಳುವಾಗಿ ಲಟ್ಟಿಸ್ತಾರೆ ಕೆಲವೊಬ್ರು. ನಾನು ಹೂರ್ಣ ಜಾಸ್ತಿ ಹಾಕಿದ್ದೀನಲ್ಲ, ಅದಕ್ಕೆ ತೆಳುವಾಗಿ ಲಟ್ಸತ್ತಿಲ್ಲ ನಾನು.
ನೋಡಿರಿ ಹುರ್ನ ಕಾಣಿಸತ್ತೈತಿ ಅದು ಆಲ್ಮೋಸ್ಟ್ ತುಳುನ ಆಗೈತಿ ಬೇಯಿಸ್ಕೊಂಡೆ ಚೆಂದಾಗೈತಲ್ಲ ಹೋಳ್ಗೆ ಸೊ ಯಾರ್ಯಾರಿಗೆ ಹೋಳ್ಗೆ ಇಷ್ಟ ಆಯಿತು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಆಮೇಲೆ ಫಸ್ಟ್ ಟೈಮ್ ಯಾರ್ಯಾರೆಲ್ಲ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಸೈಡಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು